ನೀವು ಎಂಥ ಪಾಪಿಗಳೇ ಆಗಿರಿ, ಭ್ರಷ್ಟರೇ ಆಗಿರಿ, ಅಥವಾ ಕೆಟ್ಟವರಲ್ಲೇ ಕೆಟ್ಟವನು ನಾನು ಅಂತ ಅಂದ್ಕೊಂಡಿರಿ. ಆದರೆ ಒಂದು ಸಲ ಪಶ್ಚಾತ್ತಾಪದಿಂದ, ಓ ಭಗವಂತ, ನಾನು ಮಾಡಿದ ತಪ್ಪಾಯಿತು, ಇವತ್ತಿಂದಾನೇ, ಈ ಕ್ಷಣದಿಂದನೇ ನಾನು ಬದಲಾಗಬೇಕಂತ ಇದ್ದೀನಿ, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳಿ ಯಾರು ಶರಣಾಗತಿಯಿಂದ ಭಗವಂತನ ಸಂದೇಶ, ಭಗವದ್ಗೀತೆಯ ಅಂಶಗಳನ್ನು ನಾನು ದಿನನಿತ್ಯ ನನ್ನ ಜೀವನದಲ್ಲಿ ಪಾಲಿಸ್ತೀನಿ ಅನ್ನೋ ಸಂಕಲ್ಪ ಮಾಡ್ತಾನೆ, ಅವರಿಗೆ ಭಗವಂತ ಹೇಳ್ತಾನೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಅಂದರೆ ನಿನ್ನ ಸರ್ವ ಪಾಪಗಳನ್ನು ನಾನು ಮನ್ನಿಸಿ ನಿನ್ನ ಉದ್ಧಾರವನ್ನು ನಾನು ಮಾಡ್ತೀನಿ, ಹೆದರಬೇಡ, ಮಾ ಶುಚಃ ಅಂತ ಹೇಳ್ತಾನೆ. ಹಾಗೆ ಈ ದಾರಿಯಲ್ಲಿ ನನ್ನ ಭಗವದ್ಗೀತೆಯ ಮಾತುಗಳನ್ನು ನೀನು ಪಾಲಿಸ್ತಾ ಬಂದರೆ, ಅದರಲ್ಲೂ ನೀನೇನಾದರೂ ಎಡುವುದೇ ಅಂದರೆ ಅಪಿಚೇತ್ ಸುಧರಾಚಾರೋ, ಅಂದರೆ ಇನ್ನು ಎಡವಿದ್ರೂ ಕೂಡ ನಿನ್ನ ಬೆನ್ನ ಹಿಂದೆ ನಿಂತು ನಿನ್ನ ಉದ್ಧಾರನ ನಾನು ಮಾಡ್ತೀನಿ ಅಂತ ಭಗವಂತ ಮತ್ತೆ ಆಶ್ವಾಸನೆ ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಈ ಥರ ನೀವು ಪಶ್ಚಾತ್ತಾಪದಿಂದ ಬದಲಾಗಿ ಭಗವಂತನಿಗೆ ಶರಣಾಗತಿ ಬಂದರೆ, ಪ್ರಪಂಚವೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಭಗವಂತ ಹೇಳ್ತಾನೆ, ನಾನು ನಿನ್ನ ಬೆನ್ನ ಹಿಂದೆ ನಿಂತಿರ್ತೀನಿ ಅಂತ. ಯಾಕಂದರೆ ಬೇರೆಯವರೆಲ್ಲ ನಿಮ್ಮ ಹಿಂದಿನ ಆ್ಯಕ್ಷನ್ನ ನೋಡಿ ನಿಮ್ಮನ್ನು ಜಡ್ಜ್ ಮಾಡಿದ್ರೆ, ಭಗವಂತ ನಿಮ್ಮ ಪ್ರೆಸೆಂಟ್ ಹಾರ್ಟ್, ಅಂದರೆ ಹೃದಯದ ಕಂಡೀಷನ್ನ ನೋಡಿ ಜಡ್ಜ್ ಮಾಡ್ತಾರೆ. ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ಇದು ಅಚಾನಕ್ಕಾಗಿ ಬಂದಿಲ್ಲ, ನಿಮ್ಮಿಂದ ಬದಲಾವಣೆನ ಭಗವಂತ ಬಯಸ್ತಾನೆ ಅಂತ ಅರ್ಥ. ಹರೇ ಕೃಷ್ಣ.